ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಸ್ವಲ್ಪ ಎಲೆಕ್ಟ್ರಿಕಲ್ ಹೌಸ್ ಐಟಮ್ಸ್ನ ನಾನು ಶೇರ್ ಮಾಡ್ತಿದ್ದೀನಿ. ತಮ್ಮನೇಲಲ್ಲಿ ನೀವು ನೋಡ್ದಂಗೆ ಸೊ ಯೂಸ್ಫುಲ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ನನಗೆ ಯೂಸ್ ಆಗಿದೆ, ಸೊ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಕೊನೆ ತನಕ ವೀಡಿಯೋನ ನೋಡಿ. ಯಾವುದಾದ್ರೂ ಪ್ರಾಡಕ್ಟ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಥ್ರೂ ದಟ್ ಲಿಂಕ್ ನೀವು ಬೈ ಮಾಡ್ಬೋದು. ಸೊ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲೇ ಇರೋವಂಥದ್ದು, ಅಂದರೆ ಎಲೆಕ್ಟ್ರಿಕಲ್ ಐಟಮ್ಸ್ ಅಂದರೆ ನಿಮ್ಗೆ ಗೊತ್ತಿದೆ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಅಂಥೇಳಿ. ಸೊ ಏನೇನಿದೆ, ಹೇಗಿದೆ ಆ್ಯಂಡ್ ಹೇಗೆ ಯೂಸ್ ಆಗುತ್ತೆ, ಹೇಗೆ ನಾನು ಯೂಸ್ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ಮೊದಲನೇದಾಗಿ ಬುಲೆಟ್ ಮಿಕ್ಸಿ ಜಾರ್ ಅಂತ ಕೇಳಿರ್ತೀರ. ಸೊ ನಾನು ಇದನ್ನೇನಕ್ಕೆ ತಂದೆ ಅಂದರೆ ಅದರದ್ದು ಒಂದು ಸ್ಟೋರಿ ಇದೆ. ಸೊ ನನ್ನ ಮಗಳಿಗೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಕೊಡುವಾಗ ಊಟನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಕೊಡಬಾರ್ದು, ಪಾಯ್ಸನ್ ಆಗುತ್ತೆ ಅಂತ ಹೇಳಿದರು. ಸೊ ಅದನ್ನು ನಾನು ನಂಬಲ್ಲ, ಬಟ್ ಒಂದು 2-3 ಜನ ಹೇಳಿದರು. ಸೊ ಅದಕ್ಕೋಸ್ಕರ ಅಂಥೇಳಿ ಅವಳಿಗೆ ಅಂತಲೇ ಇದು ಬುಲೆಟ್ ಮಿಕ್ಸಿ ಜಾರ್ನ ತರಿಸ್ದೆ. ನ್ಯೂಟ್ರಿಪ್ರೋ ಅವ್ರದ್ದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. 3 ಜಾರ್ ಬರುತ್ತೆ ಇದರಲ್ಲಿ. ಸೊ ಒಂದು ಜಾರ್ ಬಂದು ನಿಮಗೆ 500 ml ವರೆಗೂ ಬರುತ್ತೆ. ಅಂದರೆ 500 ml ಅಷ್ಟು ನೀವು ಗ್ರೈಂಡ್ ಮಾಡ್ಬೋದು. ಸೊ ನೀವು ಇದರಲ್ಲಿ ಚಟ್ನಿ ಪುಡಿ, ಮಸಾಲೆ, ಏನು ಕೂಡ ಜ್ಯೂಸು ಎಲ್ಲನೂ ಕೂಡ ಮಾಡಬಹುದು. ಸೊ ಯಾವುದಕ್ಕೂ ಇದಲ್ಲ ಅಂತೆಲ್ಲ, ಯಾವುದಕ್ಕಾದರೂ ಮಾಡ್ಬೋದು. ನಾನು ಅವಳಿಗೆ ಅಂತ ತರಿಸಿದೆ, ಇವಾಗ ನನಗೂ ಕೂಡ ಯೂಸ್ ಆಗ್ತಿದೆ. ಆ್ಯಂಡ್ ಇನ್ನೊಂದು ಜಾರ್ ಹೇಳ್ಬೇಕಂದ್ರೆ ನಿಮಗೆ 300 ml ಬರುತ್ತೆ. 300 ml ಅಂದರೆ ಒಂದು ಸ್ವಲ್ಪ ಚಿಕ್ಕದು, ಹೆಂಗೆ ಮಿಕ್ಸಿ ಜಾರಲ್ಲಿ ದೊಡ್ಡದು ಚಿಕ್ಕದು ಪೂರ್ತಿ ಚಿಕ್ಕದು ಬರುತ್ತೆ ಆ ಥರ. ಸೊ 3 ಜಾರ್ಸ್ ಬಂದಿದೆ ಇದರಲ್ಲಿ. ಆ್ಯಂಡ್ ಇದೊಂದು ಬಾಕ್ಸ್ ಥರ ಕೊಟ್ಟಿದ್ದಾರೆ, ನೀವೇನಾದರೂ ಜ್ಯೂಸ್ ಏನಾದರೂ ಹಾಕ್ಕೊಂಡಾಗ ಕುಡಿಯೋದಕ್ಕೆ ಅಂತೇಳಿ. ಇದು ಎಷ್ಟು ml ಇದೆ ಅಂತ ಹೇಳಿದ್ರೆ ಇದು 500 ml ಇದೆ. ಇದರಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ಏನು ಗೊತ್ತಾ, ನೀವು ಒಂದು 5-6 ಮೆಣಸು ಅಥವಾ ಜೀರಿಗೆ ಆ ಥರದ, ಜೀರಿಗೆ ಅಂದರೆ 1 ಸ್ಪೂನು, 5-6 ಮೆಣಸು ಆ ಥರದ ಚಿಕ್ಕದು, ಒಂದು 3-4 ಮೆಣಸಿನ್ಕಾಯಿ ಆ ಥರದನ್ನು ಕೂಡ ಪೌಡ್ರ್ ಮಾಡ್ಬೋದು. ನೀವು ನಾರ್ಮಲ್ ಮಿಕ್ಸಿ ಜಾರ್ಗೆ ಹೋದ್ರೆ ಏನಂದರೆ ಒಂದಿಷ್ಟು ಹಾಕ್ಲೇಬೇಕಾಗುತ್ತೆ, ಆಗಲಿಲ್ಲ ಅಂದರೆ ಮಿಕ್ಸಿ ಜಾರ್ ಅದಾಗಲ್ಲ. ಸೊ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಉಲ್ಟಾ ಹಿಂಗೆ ಮಾಡಿಬಿಟ್ಟು ನಾವು ಇದು ಮಾಡಬೇಕಾಗುತ್ತೆ ಎಲೆಕ್ಟ್ರಿಕಲ್ದು. ಮತ್ತು ನೀವು ವ್ಯಾರಂಟಿ ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ರೆ ಯಾವುದಾದ್ರೂ ಮಧ್ಯ ಟೈಮಲ್ಲಿ ನಿಮಗೆ ಪ್ರಾಬ್ಲಮ್ ಆಯಿತು ಅಂದಾಗ್ಲೂ ಕೂಡ ರೀಪ್ಲೇಸ್ಮೆಂಟ್ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿದೆ, ವರ್ತ್ ಇಟ್ ಮನಿ ಅಂತ ಹೇಳ್ಬೋದು. ಸೊ ನನಗೆ ತುಂಬ ಹೆಲ್ಪ್ ಆಗಿದೆ, ಇವಾಗಲೂ ಕೂಡ ಹೆಲ್ಪ್ ಆಗ್ತಿದೆ. ನನ್ನ ಮಗಳು 6 ಮಂತ್ ಇದ್ದಾಗಲೇ ನಾನು ಇದನ್ನು ತರಿಸ್ಕೊಂಡಿದ್ದು. ತುಂಬಾ ಚೆನ್ನಾಗಿದೆ, ನೀವು ಕೂಡ ಬೈ ಮಾಡ್ಬೋದು. ಬಿಕಾಸ್ ರಿವ್ಯೂ ಕೊಡ್ತಿದ್ದೀನಿ ಅಂದಮೇಲೆ, ಯೂಸ್ ಮಾಡಿದ್ಮೇಲೆ ತಾನೇ ಎಲ್ಲ ರಿವ್ಯೂ ಕೊಡೋದು. ಸೊ ತುಂಬಾ ಚೆನ್ನಾಗಿದೆ ಕೂಡ. ಸೊ ಇಷ್ಟು ಒಂದು ಚಿಕ್ಕದು 1 ಜಾರು, ದೊಡ್ಡದು 1 ಜಾರು, ಮತ್ತು ನೀವು ಜ್ಯೂಸ್ ಅಥವಾ ಏನಾದರೂ ಸ್ಟೋರ್ ಮಾಡಿ ಇಟ್ಕೋತೀನಿ ಅಂದರೆ ಅಂತೇಳಿ ಈ ಥರದನ್ನು ಕೂಡ ಕೊಟ್ಟಿರ್ತಾರೆ. ಸೊ ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬುಲೆಟ್ ಮಿಕ್ಸಿ ಜಾರ್ ಅಂತೇಳಿ. ನೀವು ಥ್ರೂ ದಟ್ ಲಿಂಕ್ ಬೈ ಮಾಡ್ಬೋದು. ನೆಕ್ಸ್ಟ್ ಒಂದು ಬಂದು ನಾನು ಸ್ಯಾಂಡ್ವಿಚ್ ಮೇಕರ್ನ ಆರ್ಡ್ರ್ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನಾರ್ಮಲಲ್ಲಿ ತವಾದಲ್ಲಿ ಮಾಡಿದಾಗ ಏನಾಗುತ್ತೆ, ಪ್ಲೇನ್ ಥರ ಬರುತ್ತೆ. ಸೊ ಇದರಲ್ಲಿ ನೀವು ಮಾಡಿದಾಗ ಅಂದರೆ ಈ ಸ್ಟಿಕ್ಕೆಲ್ಲ ಇದೆಯಲ್ಲ, ಅಂದರೆ ಲೈನ್ಸ್ ಎಲ್ಲ ಇದೆಯಲ್ಲ, ಲೈನ್ಸ್ ಪ್ರೆಸ್ ಆಗಿಬಿಟ್ಟು ಶೇಪ್ ಥರ ಬರುತ್ತೆ ಸ್ಯಾಂಡ್ವಿಚ್ಚು. ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಸ್ಯಾಂಡ್ವಿಚ್ ಅಲ್ಲದೆ ಇದ್ರೂ ಕೂಡ ಈ ಗ್ರಿಲ್ ಥರ ಮಾಡ್ತೀರಾ ಗೊತ್ತಾ, ಏನಂದರೆ ಸ್ಯಾಂಡ್ವಿಚ್ ಅಲ್ಲದೆ ನೀವು ಗ್ರಿಲ್ ಕೂಡ ಮಾಡ್ಬೋದು. ಏನಂದರೆ ಪನ್ನೀರ್ ಟಿಕ್ಕ ಥರ ಮಾಡ್ತೀವಲ್ಲ, ಪನ್ನೀರ್ ಸ್ಟಿಕ್ಕಿಗೆ ಇದು ಮಾಡಿಬಿಟ್ಟು ಚುಚ್ಚಿಬಿಟ್ಟು ನೀವು ಇದು ಮಾಡ್ಬೋದು. ಪನ್ನೀರ್ ಟಿಕ್ಕ ಆಗಿರ್ಬೋದು, ವೆಜಿಟೇಬಲ್ ಗ್ರಿಲ್ ಆಗಿರ್ಬೋದು. ಈ ನಾನ್ ವೆಜಿಟೇರಿಯನ್ ತಿನ್ನೋರಾದರೆ ಚಿಕನ್ ಗ್ರಿಲ್ ಆ ಥರ ಎಲ್ಲ ಮಾಡಿ ಗೊತ್ತಿರುತ್ತೆ ಅವ್ರಿಗೆ. ಸೊ ಅದನ್ನು ಮಾಡ್ಬೋದು. ವೆಜ್ ಆಗಿರೋರಾದರೆ ಪನ್ನೀರು ಮತ್ತು ರೋಲ್ ಮಾಡೋದಕ್ಕೆ, ರೋಲ್ಗೆ ನಾವು ನಾರ್ಮಲ್ ರೋಲ್ ಬರುತ್ತಲ್ಲ, ಚಪಾತಿ ರೋಲ್ ಆ ಥರ ಬರೋದಕ್ಕಿಂತ ಸೊ ಈ ಥರ ಪ್ರೆಸ್ ಆಗುತ್ತಲ್ವ, ಈ ಲೈನ್ಸ್ ಇದೆಯಲ್ಲ, ಈ ಲೈನ್ಸ್ ಕೂಡ ಬರುತ್ತೆ. ಸೊ ಆ ಲೈನ್ಸಲ್ಲಿ ಮೇಲೆ ಒಂಥರ ಡಿಫ್ರೆಂಟಾಗಿ ಚಿತ್ರ ಥರ ಬಂದಿರುತ್ತಲ್ವ, ಸೊ ಲೈನ್ಸ್ ಆ ಥರ ಡಿಸೈನ್ ಥರ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಇದು ಅಷ್ಟೇ ಎಲೆಕ್ಟ್ರಿಕಲ್ದೇ. ಸೊ ವ್ಯಾರಂಟಿ ಎಲ್ಲ ಇರುತ್ತೆ. ನೀವು ವ್ಯಾರಂಟಿ ಕಾರ್ಡ್ನ ಚೆಕ್ ಮಾಡಿಕೊಂಡು ಅದರಲ್ಲಿ ನೀವು ಆನ್ಲೈನಲ್ಲೇ ಇದು ಮೆನ್ಷನ್ ಮಾಡ್ಕೋಬೇಕಾಗುತ್ತೆ, ಯಾವ ಟೈಮ್ಗೆ ಏನು ಅಂತೇಳಿ. ಯಾವ ವಸ್ತುಗಳು ಇವಾಗ ನಾವು ಎಷ್ಟೇ ಕೊಡ್ತಂದ್ರೂ ವ್ಯಾರಂಟಿ ಇದ್ದರೆ ನಮಗೆ ಯೂಸ್ಫುಲ್ ಅಂತ ಹೇಳ್ಬೋದು. ವ್ಯಾರಂಟಿ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಟೈಮ್ವರೆಗೂ ಸೊ ನೋ ಯೂಸ್ ಅಂತ ಹೇಳ್ಬೋದು. ಅರ್ಥದಲ್ಲಿ ಏನಾದರೂ ಇದಾದರೆ, ಪ್ರಾಬ್ಲಮ್ ಆದರೆ ಸೊ ವ್ಯಾರಂಟಿ ಕಾರ್ಡ್ ಈಸ್ ಮಸ್ಟ್ ಅಂತಲೇ ಹೇಳ್ಬೋದು. ಸೊ ಇದು ಒಂದು ಸ್ಯಾಂಡ್ವಿಚ್ ಮೇಕರು ರೆಡಿ ಟು ಕುಕ್. ಇಲ್ಲಿ ನಿಮಗೆ ಇನ್ನೊಂದು ಏನು ಗೊತ್ತಾ, ಇಲ್ಲಿ ರೆಡ್ ಆ್ಯಂಡ್
ಗ್ರೀನ್ ಕಲರ್ ಲೈಟ್ಸ್ ಕೊಟ್ಟಿದ್ದಾರಲ್ವ. ಸೊ ಇದು ಫಸ್ಟ್ ನಾವು ಸ್ಟಾರ್ಟಿಂಗ್ ಇಟ್ಟಾಗ ಹೀಟ್ ಆದಾಗ ರೆಡ್ ಕಲರ್ ಆಗುತ್ತೆ. ಓಕೆ, ಹೀಟ್ ಆಗಿದೆ ಅಂತ ನಮ್ಗೆ ಗೊತ್ತಾಗೋದಕ್ಕೆ. ಈಗ ನಮ್ಗೆ ಗೊತ್ತಾಗಲ್ಲ ಎಷ್ಟೊತ್ತು ಬೇಕೇನೋ ಅಷ್ಟೊತ್ತು ಬೇಕೇನೋ ಅಂತ ವೆಯ್ಟ್ ಮಾಡ್ತೀವಿ. ಸೊ ತವ ಎಲ್ಲ ಲೈಟಾಗಿ ಸ್ಟವ್ ಮೇಲೆ ಗೊತ್ತಾಗುತ್ತಲ್ಲ. ಸೊ ಹೀಟ್ ಆದಾಗ ರೆಡ್ ಲೈಟ್ ಬರುತ್ತೆ. ಮತ್ತು ಸ್ಯಾಂಡ್ವಿಚ್ ಆಗಿದೆ ಮೀನ್ಸ್ ಅದು ಆಗಿದೆ ಅಂತಂದಾಗ ಗ್ರೀನ್ ಕಲರ್ ಟರ್ನ್ ಆಗುತ್ತೆ. ಸೊ ಇದು ಒಂದು ಬೆಸ್ಟ್ ಸ್ಯಾಂಡ್ವಿಚ್ ಮೇಕರ್ ಅಂತ ಹೇಳ್ಬೋದು. ಇದಕ್ಕಿಂತ ದೊಡ್ಡದು ಬರುತ್ತೆ. ದೊಡ್ಡದು ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದವರು ಚಿಕ್ಕದು, ಇದರಲ್ಲೂ ಚಿಕ್ಕ ಸ್ಲೈಸ್ ಆದರೆ ಟೂ ಪೀಸಸ್ ಆಗುತ್ತೆ, ಇಲ್ಲಾಂದರೆ ಸಿಂಗಲ್ ಇಟ್ಟು ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ನಾನು ಯೂಸ್ ಮಾಡಿದ್ದೀನಿ. ಸೊ ನಿಮಗೂ ಕೂಡ ಶೇರ್ ಮಾಡಿದ್ದೀನಿ, ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ. ಇದನ್ನು ಅಷ್ಟೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಸ್ಯಾಂಡ್ವಿಚ್ ಮೇಕರ್ ಅಂತೇಳಿ. ಥ್ರೂ ದಟ್ ಲಿಂಕ್ ನೀವು ಬೈ ಮಾಡ್ಬೋದು. ನಾನು ನಾನ್ ಸ್ಟಿಕ್ ತವಾ ಯೂಸ್ ಮಾಡ್ತಿದ್ದೆ. ಸೊ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಹೇಳ್ತಿರೋ ಪ್ರಕಾರ ನಾನ್ ಸ್ಟಿಕ್ನ ಯೂಸ್ ಮಾಡಬಾರ್ದು, ಅದರಲ್ಲಿರೋ ಬ್ಲ್ಯಾಕ್ ಕಲರ್ ಎಲ್ಲ ಕೆಮಿಕಲ್ ಆಗಿ ನಮ್ಗೆ ಹೊಟ್ಟೆ ಒಳಗಡೆ ಹೋಗುತ್ತೆ ಅಂತೇಳಿ ಇವಾಗ ಐರನ್ದು ತರಿಸಿದ್ದೀನಿ. ಐರನ್ ಅಂದರೆ ಕಬ್ಬಿಣದ್ದು. ಈಗೇನಾಗಿದೆ ಅಂದರೆ ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಯಾಕೆಂದರೆ ಮುಂಚೆಲ್ಲ ಇದೇ ಥರದ್ರಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಅಡುಗೆಗಳನ್ನ ಮಾಡ್ತಿದ್ರು. ಕಬ್ಬಿಣದ ಪಾತ್ರೆ ಅಥವಾ ಕಬ್ಬಿಣದ್ದು ಇದು ರೊಟ್ಟಿ ಹೆಂಚಾಗಿರ್ಬೋದು, ದೋಸೆ ಹೆಂಚಾಗಿರ್ಬೋದು, ಆ ಥರ. ಸೊ ಇವಾಗ ಏನಾಗಿದೆ, ಸ್ವಲ್ಪ ಫ್ಯಾಷನ್ ಎಲ್ಲ ಆಗಿ ನಾನ್ ಸ್ಟಿಕ್ದು ಇದಾಗ್ಬಿಟ್ಟು ಆದರೆ ಅದು ಕಿತ್ಕೊಂಬರಲ್ಲ. ಬಟ್ ನಾವು ಇದು ಸ್ಟೀಲ್ದೆಲ್ಲ ಹಾಕಿ ಫ್ರೈ ಮಾಡಿ ಅದರಲ್ಲಿ ಇರ್ತಕ್ಕಂಥ ಹೊಟ್ಟೆ ಒಳಗೆ ಹೋಗ್ಬಿಟ್ರೆ ಸೊ ಅದು ತುಂಬಾ ಡೇಂಜರ್ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಒಂದು ಐರನ್ ತವನ ತರಿಸಿದ್ದೀನಿ. ಸೊ ಐರನ್ ತವ ಹೇಗಿದೆ ನೋಡೋಣ ಬನ್ನಿ. ವೆಯ್ಟ್ ಅಂತೂ ತುಂಬ ಇದೆ ಆ್ಯಕ್ಚುಲಿ. ಸೊ ಈ ಥರ ಇದೆ, ತುಂಬ ದೊಡ್ಡದಾಗಿ ಚೆನ್ನಾಗಿದೆ. ಇದನ್ನು ಸ್ವಲ್ಪ ಎಲ್ಲ ಇದು ಮಾಡಬೇಕು ಆ್ಯಕ್ಚುಲಿ, ಮುಂಚೆನೇ ಕಾಯಿಸ್ಬಿಟ್ಟೆಲ್ಲ ಮಾಡಬೇಕು. ಸೊ ನಮ್ಮ ಅಮ್ಮನ ಕೇಳಬೇಕು ಹೇಗೆ ಮಾಡಬೇಕೇನು ಅಂತ, ಅದಕ್ಕೆ ಹಾಗೆ ಇಟ್ಟಿದ್ದೀನಿ. ಮುಂಚೆ ಏನಾದ್ರು ಕಾಯಿಸೋದಂತ ಹೇಳ್ತಾರೆ ಕಬ್ಬಣನ. ನಾವು ಡೈರೆಕ್ಟ್ ತೊಗೊಂಡೋಗಿ ಇದನ್ನು ಇಟ್ಬಿಟ್ಟು ದೋಸೆ ಹಾಕಿದ್ರೆ ದೋಸೆ ಬರಲ್ಲ. ಸೊ ಅದಕ್ಕೆಲ್ಲ ಒಂದು ಪ್ರೊಸೀಜರ್ ಅಂತ ಇರುತ್ತೆ, ಅದನ್ನು ಮಾಡಬೇಕು. ಸೊ ಮಾಡಿದ್ಮೇಲೆ ವಿಡಿಯೋ ಮಾಡೋಕೆ ಅಷ್ಟು ಚೆನ್ನಾಗಿರಲ್ಲ. ಸೊ ಹೊಸದ್ರಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಸೊ ನಾನು ಮಾಡ್ತಿದ್ದೀನಿ. ಸೊ ಹಿಂದೆ ಬಂದು ಈ ಥರ ಇದೆ, ಗಟ್ಟಿ ಅಂತ ತುಂಬ ವೆಯ್ಟ್ ಇದೆ ಆ್ಯಕ್ಚುಲಿ. ಹೇಳಬೇಕಂದ್ರೆ ಎಷ್ಟು ವೆಯ್ಟ್ ಇದೆ ಗೊತ್ತಾ, 1 kg ಮೇಲಿದೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಕೂಡ. ದೋಸೆ ಹಾಕಿದ್ಮೇಲೂ ನಾನು ಏನಾದರೂ ಯೂಸ್ ಮಾಡ್ತಿರ್ತೀನಲ್ಲ, ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಸೊ ಮುಂಚೆನೇ ಸೀಸ್ನಿಂಗ್ ಮಾಡಬೇಕು ನೋಡಿ. ಸೀಸ್ನಿಂಗ್ ಮಾಡೋದನ್ನು ಬೇಕಾದರೆ ಇನ್ನೊಂದು ವೀಡಿಯೋದಲ್ಲಿ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇದರ ಲಿಂಕ್ ಏನಾದರೂ ನಿಮಗೆ ಬೇಕಂದರೆ ನನಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕೇಳೋ ಅವಶ್ಯಕತೆ ಇರಲ್ಲ. ಕಮೆಂಟಲ್ಲಿ ಬೇಕಂದ್ರೂ ಕೂಡ ನೀವು ಕೇಳಿದ್ರೆ ನಿಮಗೂ ಕೂಡ ಪರ್ಸ್ನಲಾಗಿ ನಾನು ಸೆಂಡ್ ಮಾಡ್ತೀನಿ. ಸೊ ರೀಸನೇಬಲ್ ಪ್ರೈಸಲ್ಲೇ ನನಗೆ ಸಿಕ್ತು ಕಡಾಯಿದು, ಅಂದರೆ ತವಾ ಕಡಾಯಿ ಎಲ್ಲ. ಸೊ ದೋಸೆ ಚೆನ್ನಾಗಿ ಬರುತ್ತೆ. ಬಿಕಾಸ್ ಒಬ್ಬರು ಮನೇಲಿ ನೋಡಿದ್ದೆ ನಾನು, ಅವ್ರು ಯೂಸ್ ಮಾಡ್ತಾಯಿದ್ರು. ಸೊ ತೊಗೊಂಬರೋಣ ಅಂತೇಳಿ ತರಿಸ್ದೆ. ತುಂಬ ಚೆನ್ನಾಗಿದೆ ಇದು ಕೂಡ. ಸೊ ವೆಡ್ತ್ ಬಂದು ಇಲ್ಲಿ ಏನು ಮೆನ್ಷನ್ ಮಾಡಿಲ್ಲ. ಈವನ್ ಹೀಟ್ ಡಿಸ್ಟ್ರಿಬ್ಯೂಷನ್ ರಿಟೈನ್ಸ್ ಹೀಟ್ ಫಾರ್ ಲಾಂಗ್, ಸ್ಕ್ರ್ಯಾಚ್ ರೆಸಿಸ್ಟೆಂಟ್, ಕಂಫರ್ಟೇಬಲ್ ವಿತ್ ಆಲ್ ಹೀಟ್ ಸೋರ್ಸಸ್, ಹೆವಿ ಗೂಡ್ಸ್, ಲೇಟ್ಸ್ ಜನರೇಷನ್ಸ್, ನ್ಯಾಚುರಲಿ ಹೆಲ್ತ್, ನ್ಯಾಚುರಲಿ ನಾನ್ ಸ್ಟಿಕ್, ಕೆಮಿಕಲ್ ಫ್ರೀ, ಆಡ್ಸ್ ಐರನ್ ಟು ಯುವರ್ ಫುಡ್. ಅಂದರೆ ಕಬ್ಬಿಣಾಂಶ ನಮ್ಮ ಹೊಟ್ಟೆ ಒಳಗೆ ಹೋದರೆ ತುಂಬ ಒಳ್ಳೆಯದಂತ. ರಿಟೈನ್ಸ್ ಫ್ಲೇವರ್ಸು ಕೂಡ ಎಲ್ಲ ಕ್ಯಾಸ್ಟ್ ಐರನ್, ಇದು ಪ್ರೆಸ್ಟೀಜ್ ಬ್ರ್ಯಾಂಡಿಂದ ತರಿಸಿರೋದು. ತುಂಬ ಬ್ಯೂಟಿಫುಲ್ ಆಗಿದೆ, ಸೂಪರ್. ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಹೇರ್ ಫ್ರೈಯರ್ ಅಂತ ಹೇಳಿ. ಸೊ ಇದು ಪ್ರೆಸ್ಟೀಜ್ ಅವ್ರದ್ದೇ. ಏನಂತ ಹೇಳಿದ್ರೆ ಆಯಿಲ್ ಫ್ರೈ ಯಾರಿಗೆ ಇಷ್ಟ ಆಗಲ್ಲ, ಆಯಿಲಲ್ಲೆಲ್ಲ ಎತ್ತೀವಲ್ವ, ಅದ್ರ ನಮ್ಗೆ ಇಷ್ಟ ಆಗಲ್ಲ. ಈ ಥರದ್ರಲ್ಲಿ ನಾವು ಫ್ರೈ ಮಾಡ್ಕೊಂಡು ತಿಂತೀವಿ ಅಂದರೆ ಆಯಿಲು ಕೂಡ ಸೇವ್ ಆಗುತ್ತೆ, ಆಯಿಲ್ ಮನಿನೂ ಕೂಡ ಉಳಿಯುತ್ತೆ, ಆ್ಯಂಡ್ ಹೆಲ್ತಿಯಾಗಿ ಕೂಡ ಇರುತ್ತೆ. ತುಂಬ ಆಯಿಲ್ ಹಾಕ್ಕೊಂಡು ತಿಂದಿದ್ದೀವಿ ಅನ್ನೋ ಫೀಲ್ ಇರಲ್ಲ. ಇದು ಹೇಗಿರುತ್ತೆ ಅಂತ ಹೇಳಿದ್ರೆ, ಸೊ ಈ ಥರ ಲಿಡ್ ಕ್ಲೋಸ್ ಇರುತ್ತೆ, ಎರಡೂ ಕಡೆನೂ ಕ್ಲೋಸ್ ಇರುತ್ತೆ. ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರಲ್ವ, ಹ್ಯಾಂಡಲ್ನ ಓಪನ್ ಮಾಡಬೇಕಾಗತ್ತೆ. ಸೊ ಓಪನ್ ಮಾಡಿ ನಾವು ಅದಕ್ಕೆ ಹಾಕಬೇಕಾಗತ್ತೆ. ಹಾಕೋದನ್ನು ನಾನು ಶೇರ್ ಮಾಡ್ತೀನಿ. ಸೊ ಇಲ್ಲಿ ಪ್ರೆಸ್ ಮಾಡ್ಕೊಂಡು ಈಗ ತೆಗೆದ್ರೆ ಈ ಥರ ಮೆಟಲ್ದು ಒಳಗಡೆ ಇರುತ್ತೆ. ಸೊ ಯೂಸ್ ಮಾಡಿದ್ದೀವಿ ನಾವು. ಸೊ ಹಾಗಾಗಿ ಒಳಗಡೆ ಏನೋ ಇದೆ. ಸೊ ಡಯೆಟಲ್ಲಿರೋರು ಇಲ್ಲ ಹೆಲ್ತಿ ಲೈಫ್ ಸ್ಟೈಲ್ನ ಲೀಡ್ ಮಾಡೋರು ನನಗೆ ಈ ಥರ ಬೇಕು ಅಂತ ಹೇಳಿ ನಾವು ಈ ಥರ ಮಾಡ್ಕೊಂಡು ತೊಗೋಬೋದು. ಸೊ ತುಂಬಾ ವರ್ತ್ ಇಟ್ ಅಂತ ಹೇಳ್ಬೋದು. ಸೊ ನಾನು ತೊಗೊಂಡಿದ್ದೀನಿ ಅಂತ ನಿಮ್ಗೆ ಹೇಳ್ತಿಲ್ಲ. ಸೊ ನಿಮಗೆ ಕಂಫರ್ಟಬಲ್ ಇದ್ದರೆ ನೀವು ಬೈ ಮಾಡ್ಬೋದು. ಇದಕ್ಕೆ ಅಂತಲೇ ನಾವು ಒಂದು ಮೋಲ್ಡ್ ತೊಗೊಂಡಿದ್ದೀವಿ, ಅದರಲ್ಲಿ ನಾವು ಹಾಕ್ತಾಯಿದ್ದೀವಿ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಬೇಕಾಗತ್ತೆ. ಅಂದರೆ ಆಯಿಲ್ ಏನು ನೀವು ಎಣ್ಣೆ
ಬಾಣಲಿಗೆ ಹಾಕ್ದಂಗಲ್ಲ, ಒಂದು ಬ್ರಷಲ್ಲಿ ಸ್ವಲ್ಪ ಸ್ಪ್ರೇ ಮಾಡೋ ಥರ ಮಾಡಿದರೆ ಸಾಕು. ಅದಾದಮೇಲೆ ನೀವು ಡೈರೆಕ್ಟಾಗಿ ಇಡ್ಬೋದು, ಇಲ್ಲ ಈ ಥರ ಮೋಲ್ಡ್ ಇದ್ರೂ ಕೂಡ ಇಡಬಹುದು. ಸೊ ಆಯಿಲಿನ ಮಳಿನೂ ಕೂಡ ನಮಗೆ ಎಷ್ಟು ಮಿಕ್ಕತ್ತೆ ಗೊತ್ತಾ, ಆ್ಯಂಡ್ ಹೆಲ್ತಿಯಾಗೂ ಕೂಡ ತಿನ್ಬೋದು. ಸೊ ಅದಾದಮೇಲೆ ಇದನ್ನು ಕ್ಲೀನಾಗಿ ಕ್ಲೋಸ್ ಮಾಡಬೇಕಾಗುತ್ತೆ. ಕ್ಲೋಸ್ ಮಾಡಲೇಬೇಕು, ಇಲ್ಲಾಂದರೆ ಅದು ಇದಾಗಲ್ಲ. ಅದಾದಮೇಲೆ ಇಲ್ಲಿ ಎಷ್ಟು ಡಿಗ್ರಿ, ಯಾವ ಹೀಟ್ ಬೇಕು ನಮಗೆ, ಎಷ್ಟು ಮಿನಿಟ್ ಬೇಕು, ಯಾವುದಕ್ಕೆ ಎಷ್ಟು ಅನ್ನೋದೆಲ್ಲ ಇಲ್ಲಿ ಕೊಟ್ಟಿರ್ತಾರೆ. ಮತ್ತು ಕುಕ್ ಆಗೋದಕ್ಕೆ ಯಾವ್ಯಾವ ಐಟಮ್ಗೆ ಅಂತೇಳಿ ನಾವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಷ್ಟು ಡಿಗ್ರಿ ಸೆಲ್ಸಿಯಸ್ಗೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಫಿಕ್ಸ್ ಮಾಡಬೇಕಾಗತ್ತೆ. ಅಲ್ಲಿವರೆಗೂ ನಾವು ಓಪನ್ ಮಾಡೋ ಹಾಗಿರಲ್ಲ, ಅದೇ ಲಾಸ್ಟಲ್ಲಿ ಬೆಲ್ ಆಗುತ್ತೆ. ಸೊ ಆವಾಗ ಓಪನ್ ಮಾಡಿದ್ರೆ ಸಾಕು, ಅದು ಓಪನ್ ಆಗುತ್ತೆ. ಬೇಕಿದ್ರೆ ನಿಮ್ಗೆ ಆಫ್ ಮಾಡಿ ಕೂಡ ನೀವು ನೋಡ್ತಿರ್ಬೋದು. ಸೊ ನೋಡ್ತಿರ್ಬೋದು ಕ್ರಿಸ್ಪಿಯಾಗಿ ಹೇಗೆ ಬಂದಿದೆ, ಆಯಿಲಲ್ಲಿ ಫ್ರೈ ಮಾಡಿರೋ ಥರನೇ ಬಂದಿದೆ. ಸೊ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಹೇಳ್ಬೋದು, ಮಸ್ಟ್ ಬೈ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದು ನಾನು ಆ ಸ್ಟೀಲ್ ಹಾಟ್ ಬಾಕ್ಸನ್ನು ತೋರಿಸಿದ್ದೆ, ತುಂಬ ಚೆನ್ನಾಗಿದೆ. ಸೊ ಚೆನ್ನಾಗಿದೆ ಅಂತಲೇ ಹೇಳ್ತೀರಾ ಅಂತ ಅಂದ್ಕೊಂಬೇಡಿ, ತುಂಬಾ ಚೆನ್ನಾಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ನೀವು ರೈಸ್ ಆಗಿರ್ಬೋದು, ಪಲಾವ್ ಆಗಿರ್ಬೋದು, ಚಪಾತೀಸ್ ಆಗಿರ್ಬೋದು, ಚಿಕ್ಕದು ಅಂದರೆ ಚಿಕ್ಕದಿದೆ. ಚಪಾತಿಗೆ ಆ ಥರದ್ದೆಲ್ಲ ತುಂಬ ದೊಡ್ಡದು ಬರುತ್ತೆ, ರೋಟಿ ಆ ಥರದಕ್ಕೆಲ್ಲ. ಸೊ ಇದೇನಂದರೆ ರೈಸು ಮತ್ತು ಸ್ಟೀಲ್ ಆಗಿರೋದ್ರಿಂದ ನಾನು ಇಟ್ಟಿರೋದೆಲ್ಲ ಕಾಣಿಸ್ತಿದೆ. ಸೊ ಇದರಲ್ಲಿ ಚಿತ್ರಾನ್ನ, ಪಲಾವ್, ರೈಸು, ಸಾಂಬಾರು, ಪಲ್ಯ ಆ ಥರದ್ದೆಲ್ಲ ಹಾಕ್ಬೋದು. ಯಾವುದೇ ಹಾಟ್ ಬಾಕ್ಸ್ ಆದ್ರೂ ಕೂಡ 1 to 3 hours ಅಷ್ಟೇ ಇರುತ್ತೆ. ನೀವು ಎಷ್ಟೇ ಕಾಸ್ಟ್ಲಿ ಕೊಟ್ಟು ತೊಗೊಂಡ್ರು ಇನ್ಯಾವುದೂ ಅಷ್ಟು ಜಾಸ್ತಿ ಇರಲ್ಲ. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಪ್ರಾಡಕ್ಟ್ ಕೂಡ. ಸೊ ಮೇಲೆ ಕೆಳಗಡೆ ಈ ಥರ ಪ್ಲಾಸ್ಟಿಕ್ ಬಂದಿದೆ, ಆಮೇಲೆ ಸ್ಟೀಲ್ ಬಂದಿದೆ, ಒಳಗಡೆ ಫುಲ್ ಸ್ಟೀಲ್ ಇದೆ. ಸೊ ಏನಾದರೂ ವೆರೈಟಿ ಡಿಸೈನ್ ಆಗಿ ಡಿಫ್ರೆಂಟಾಗಿ ಕಾಣಿಸಿದ್ರೆ ಚೆನ್ನಾಗಿರುತ್ತಲ್ವ. ಸೊ ಈ ಥರ ಗ್ಲಾಸ್ ಲಿಡ್ನ ಕ್ಲೋಸ್ ಮಾಡಿದ್ರೆ ಅದರಲ್ಲಿ ಪ್ಲಾಸ್ಟಿಕ್ ಥರ ಇರುತ್ತಲ್ವ ಮೇಲೆ ಕೆಳಗೆಲ್ಲ. ಸೊ ಈ ಥರ ಗ್ಲಾಸ್ ಇರೋದಾದರೆ ತುಂಬಾ ಚೆನ್ನಾಗಿ ಕ್ಲಾಸಿಯಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಸೊ ನಾನಿದು 2 ಆರ್ಡ್ರ್ ಮಾಡಿದ್ದೀನಿ. ಸೊ ಸ್ಟೀಲ್ದು ಹಿಂಗೆ ಇಟ್ಟರೆ ಇದಾಗುತ್ತೆ ಅಂತೇಳಿ. ಸೊ ಅಂದರೆ 2 ಆರ್ಡ್ರ್ ಮಾಡಿದ್ದೀನಿ ಅಂದರೆ 2 ಕೋಂಬೋ ಬಂದಿತ್ತು. ಸೊ ಕೋಂಬೋ ಪ್ಯಾಕಲ್ಲಿ ಆರ್ಡ್ರ್ ಮಾಡಿದ್ನಲ್ವ. ಸೊ ತುಂಬ ಚೆನ್ನಾಗಿದೆ ಇದು ಕೂಡ ಪ್ರಾಡಕ್ಟು. 1 to 3 hours ಯಾವುದೇ ಇದಿಲ್ಲ. ಅಂದರೆ ಇದು ಕ್ವಾಂಟಿಟಿ ಎಷ್ಟು ಅಂದರೆ 1200 ml ಹಿಡಿಯೋ ಅಂಥದ್ದು. ಸೊ ತುಂಬ ಚೆನ್ನಾಗಿದೆ, ಮಸ್ಟ್ ಬೈ ಅಂತ ಹೇಳ್ಬೋದು. ಕಿಚನ್ಗಂತೂ ಎಷ್ಟು ತೊಗೊಂಡ್ರೂ ಕೂಡ ಕಿಚನಲ್ಲಿ ಎಲ್ಲರಿಗೂ ಕೂಡ ಬೇಕಾಗಿರೋ ಐಟಮ್ಸೇ ಬೇಕಾಗ್ತಿರುತ್ತೆ. ಸೊ ಇದು ಬೇಡ ಅದು ಬೇಡ ಅಂತ ಅಂದ್ಕೊಂಡಿರ್ತೀವಿ, ಬಟ್ ತೊಗೋತೀವಿ. ಸೊ ಮಸ್ಟ್ ಬೈ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಇದು ಕೂಡ ಪ್ರಾಡಕ್ಟು. ಸೊ ನಾನು ಯೂಸ್ ಮಾಡ್ತಿರೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಏನಾದರೂ ಫಂಕ್ಷನ್ ಆಯಿತು, ಯಾರಾದರೂ ಬಂದರು ಅಂತ ಅಂದಾಗ ಸೊ ಈ ಥರದ್ರಲ್ಲಿ ಹಾಕಿಟ್ರೆ ಒಂಥರ ಡಿಫ್ರೆಂಟ್ ಲುಕ್ ಕೂಡ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ಆ್ಯಂಡ್ ಆ್ಯಂಬಿಷನ್ ಕೂಡ ಚೆನ್ನಾಗಿರುತ್ತೆ. ಸೊ ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್ ಅಂತ ಹೇಳ್ಬೋದು. ಲಿಂಕ್ ಹಾಕಿರ್ತೀನಿ, ಸೊ ದಟ್ ಲಿಂಕ್ ನೀವು ಬೈ ಮಾಡ್ಬೋದು. ಮಾರಿದ್ದೇನೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಚೆಕ್ ಮಾಡಿ. ಸೊ ನೀವು ಬೈ ಮಾಡಿಲ್ಲ ಅಂದ್ರೂ ಕೂಡ ಹೋಗಿ ಚೆಕ್ ಮಾಡಿ ಎಷ್ಟು ಏನಿರುತ್ತೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಪ್ರಾಡಕ್ಟ್ಸ್ನ ನಾನು ಎಲ್ಲನೂ ತರಿಸಿ ನಾನು ಪರ್ಸ್ನಲಾಗಿ ಯೂಸ್ ಮಾಡ್ತಿದ್ದೀನಿ, ಯೂಸ್ ಮಾಡಿ ನಿಮಗೆ ರಿವ್ಯೂನ ಕೊಡ್ತಿದ್ದೀನಿ. ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಾನು ನಿಮಗೆ ಯಾವುದೂ ರಿವ್ಯೂ ಇಲ್ದರೆ ನಿಮಗೆ ಕೊಡಲ್ಲ. ಡಿಸ್ಕ್ರಿಪ್ಷನಲ್ಲೆಲ್ಲ ಲಿಂಕ್ ಹಾಕಿರ್ತೀನಿ, ಒಂದ್ಸರಿ ಕೆಳಗಡೆ ಹೋಗಿ ಚೆಕ್ ಮಾಡಿ. ಮೋರ್ ಅಂತ ಬರುತ್ತಲ್ಲ, ಅಲ್ಲಿ ನೀವು ಲಿಂಕ್ ಪ್ರೆಸ್ ಮಾಡಿದ್ರೆ ಸಾಕು, ನಿಮಗೆ ಏನು ಪ್ರೈಸಸ್ ಇರುತ್ತೆ ಅದು ತೋರಿಸುತ್ತೆ. ಆ ಲಿಂಕಿಂದ ಬೈ ಮಾಡಿದ್ರೆ ಇದಾಗುತ್ತೆ. ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.